ಯಾದಗಿರಿಯಲ್ಲಿ ರಾತ್ರಿ ಇಡೀ ಸುರಿದಿದೆ ಧಾರಾಕಾರ ಮಳೆ. ಇನ್ನು ಧಾರಾಕಾರ ಮಳೆಗೆ ಮನೆಗಳು ಜಲಾವೃತಗೊಂಡಿವೆ. ಶವಪುರ ತಾಲೂಕಿನ ದೋರನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ. ಸಾಭಮ್ಮಗೆ ಸೇರಿದಂತಹ ಮನೆ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತದ್ದು. ಯಾದಗಿರಿಯಲ್ಲಿ ರಾತ್ರಿ ಇಡೀ ಧಾರಾಕಾರ ಮಳೆ ಸುರಿದಿದೆ. ಧಾರಾಕಾರ ಮಳೆಗೆ ಮನೆಗಳು ಜಲಾವೃತಗೊಂಡಿದೆ. ಶವಪುರ ತಾಲೂಕಿನ ದೋರನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ. ಸಾಭಮ್ಮಗೆ ಸೇರಿದ ಮನೆ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತದ್ದು. ರಾತ್ರಿ ಇಡೀ ಮನೆಯೊಳಗೆ ನೀರು ನುಗ್ಗಿದೆ. ನೀರು ನುಗ್ಗಿದ ಕಾರಣ ಮನೆ ಪೂರ್ಣವಾಗಿ ಜಲಾವೃತಗೊಂಡಿದೆ. ಮಳೆ ನೀರು ಹೊರಹಾಕಲು ಕುಟುಂಬರು ಹರಸಾಹಸ ಪಟ್ಟಿದ್ದಾರೆ. ಈ ವೇಳೆ ಧಾರಾಕಾರ ಮಳೆಗೆ ಅಲ್ಲಿನ ಮನೆಗಳು ಜಲಾವೃತಗೊಂಡಿದೆ. ಶವಪುರ ತಾಲೂಕಿನ ದೋರನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ. ಸಾಭಮ್ಗೆ ಸೇರಿದ ಮನೆ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತದ್ದು. ರಾತ್ರಿ ಇಡೀ ಧಾರಾಕಾರ ಸುರಿದಂತ ಮಳೆಯಿಂದಾಗಿ ಮನೆಯೊಳಗಡೆ ನೀರು ಹೋಗಿ ಜಲಾವೃತಗೊಂಡಿದೆ. ಮಳೆ ನೀರಿನಲ್ಲಿ ದವಸ ಧಾನ್ಯಗಳು ನಾಶವಾಗಿದೆ. ಇನ್ನು ಅಲ್ಲಿನ ಜನಜೀವನ ಅಸ್ತವ್ಯಸ್ತವಾಗಿದೆ ಮಳೆಯಿಂದಾಗಿ. ಮಳೆ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾವೆ ಮನೆಯ ಸಾಮಗ್ರಿಗಳು. ಜಾಗರಣೆ ಮಾಡಿದ್ದಾರೆ ಎಲ್ಲರೂ ಕೂಡ. ಮನೆಯೊಳಗಡೆ ನೀರು ನುಗ್ಗಿರೋದ್ರಿಂದ, ಜಲಾವೃತಗೊಂಡಿರೋದ್ರಿಂದ ಮಕ್ಕಳು, ವಯೋವೃದ್ಧರು ಇವರೆಲ್ಲರೂ ಕೂಡ ನಿದ್ದೆ ಇಲ್ದಲೆ ಆ ನೀರನ್ನ ಹೊರ ಹಾಕೋದಿಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಇಷ್ಟೆಲ್ಲ ಸಮಸ್ಯೆಯಾದ್ರೂ ಕೂಡ ಅಲ್ಲಿನ ತಹಸೀಲ್ದಾರ್ ಆಗಿರ್ಬೋದು ಅಥವಾ PDO ಆಗಿರ್ಬೋದು ಯಾರು ಕೂಡ ಸ್ಥಳಕ್ಕೆ ಬಂದಿಲ್ಲ. ಏನಾಗಿದೆ ಅಲ್ಲಿ ಅವರ ಒಂದು ಕಷ್ಟನ ಕೇಳೋದಿಕ್ಕೆ ಯಾರೂ ಕೂಡ ಬಂದಿಲ್ಲ ಅಂತ ಕುಟುಂಬಸ್ಥರು ಹಿಡಿಶಾಪ ಆಗ್ತಾ ಇದ್ದಾರೆ ತಹಸೀಲ್ದಾರ್ ಹಾಗೂ PDO ವಿರುದ್ಧ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಬಸವನಗೌಡ ಪಾಟೀಲ್ ಅವರೇ. ಇವಾಗ ಏನಂದ್ರೆ ಅಷ್ಟೊಂಥರ ಅವಾಂತರ ಸೃಷ್ಟಿಯಾಗಿದೆ. ಮನೆ ಮುಂದೆ ಅಷ್ಟೊಂದು ನೀರ್ ನಿಂತಿದೆ. ಆದ್ರೂ ಕೂಡ ಅಲ್ಲಿನ ತಹಸೀಲ್ದಾರ್ ಆಗಿರ್ಬೋದು, PDO ಆಗಿರ್ಬೋದು, ಇವ್ರ ಗಮನಕ್ಕೆ ಆ ವಿಷಯ ಬಂದಿಲ್ವಾ ಅಂತ? ಸುಕನ್ಯಾ, ಏನು ಯಾದಗಿರಿಯಲ್ಲಿ ಧಾರಾಕಾರವಾಗಿ ರಾತ್ರಿ ಮಳೆ ಸುರಿತಿದ್ದು, ಏನು ಬೆಳಗ್ಗೆ ಮನೆಗಳು ಕುಸಿದು ಕೂಡ ಬೆಳಕಿಗೆ ಬಂದಿತ್ತು. ಆ ಸ್ಥಳೀಯ ತಹಸೀಲ್ದಾರ್ ಕೂಡ ಗಮನಕ್ಕೆ ತರಲಾಗಿದೆ. ತಹಸೀಲ್ದಾರ್ ಕೂಡ ಏನ ಸ್ಥಳಕ್ಕೆ ಭೇಟಿ ನೀಡಿಲ್ಲ. ಆದ್ರೆ RI ಮತ್ತು ಸ್ಥಳೀಯ ಹೋಗಿ ಭೇಟಿ ನೀಡಿದ್ದಾರೆ. ಒಟ್ಟು ತಹಸೀಲ್ದಾರ್ ಕೂಡ ಆ ಸ್ಥಳಕ್ಕೆ ಹೋಗ್ಬೇಕಾಗಿತ್ತು. ಆದ್ರೆ ತಹಸೀಲ್ದಾರ್ ಹೋಗೋದು ಲೇಟ್ ಆಗಿದ್ದರಿಂದ ಸ್ಥಳೀಯರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಕನ್ಯಾ, ಓಕೆ ಬಸವನಗೌಡ ಪಾಟೀಲ್, ಇವಾಗ ಏನಂದ್ರೆ ಅವರ ಮನೆ ಸಂಪೂರ್ಣವಾಗಿ ಅಷ್ಟೊಂಥರ ನೀರ್ ತುಂಬಿಕೊಂಡಿದೆ. ಆದ್ರೂ ಕೂಡ ಯಾವುದೇ ರೀತಿಯಾದಂತ ಮುಂಚೆ ಕೂಡ ಇದೇ ರೀತಿ ಆಗ್ತಾ ಇತ್ತಾ? ಅಂದ್ರೆ ಆ ಮನೆ ಸುತ್ತಮುತ್ತ ನೀರು ಹಾಗೆ ನಿಲ್ಲುತ್ತೆ ಪ್ರತಿ ಸತಿ ಮಳೆ ಬಂದಾಗ್ಲೂ ಕೂಡ. ಇದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ತೆಗೆದುಕೊಂಡಿಲ್ವಾ ಅಂತ? ಸುಕನ್ಯಾ, ಹಲವು ಬಾರಿ ಜಿಲ್ಲಾಡಳಿತ ಗಮನಕ್ಕೂ ಕೂಡ ಇದೆ, ಸ್ಥಳೀಯ ತಹಸೀಲ್ದಾರ್ ಗಮನಕ್ಕೂ ಕೂಡ ಇದೆ. ಪ್ರತಿ ಬಾರಿ ಮಳೆ ಬಂದಾಗ ಕೂಡ ಇದೇ ರೀತಿ ಅದೇ ರಾಗದಂತೆ ನಡೀತಾ ಇದೆ. ಆದ್ರೂ ಕೂಡ ಜಿಲ್ಲಾಡಳಿತ ಕೂಡ ಯಾವುದೇ ಪರ್ಮಿಟ್ ಸೊಲ್ಯೂಷನ್ ಕೂಡ ನೀಡ್ತಾ ಇಲ್ಲ. ಹಾಗೂ ಜಿಲ್ಲಾಡಳಿತ ಕೂಡ ಈಗಾಗಲೇ ನದಿ ತೀರಕ್ಕೆ ಹೋಗದಂತೆ ಮತ್ತು ಡಂಗೂರ ಮೂಲಕ ಈಗಾಗಲೇ ಇನ್ಫಾರ್ಮೇಶನ್ ನೀಡಿದ್ದಾರೆ. ಆದ್ರೆ ತಹಸೀಲ್ದಾರ್ ಕೂಡ ಮೌನ ವಹಿಸಿದ್ದು ಯಾಕೆಂಬುದು ಪ್ರಶ್ನೆ ಆಗ್ತಾ ಇದೆ. ಓಕೆ, ಇವಾಗ ಏನಂದ್ರೆ ಮನೆ ಒಳಗಡೆ ಕೂಡ ನೀರ್ ಹೋಗಿರೋ ಅಂತದ್ದು. ಆದ್ರೂ ಕೂಡ ಹೊರ ಹಾಕ್ಲಿಕ್ಕೆ ಆಗಿರ್ಬೋದು ಅಥವಾ ತಹಸೀಲ್ದಾರ್ ಆಗಿರ್ಬೋದು ಇಷ್ಟೊಂದು ಅವಾಂತರ ಆಗಿದ್ರು ಕೂಡ ಅಲ್ಲಿನ ಗಮನಕ್ಕೆ ತಂದಿಲ್ಲ. ಆ ಪುಟ್ಟ ಮಕ್ಳಿದಾವೆ, ಅವಕ್ಕೇನು ಆಗಿಲ್ವಾ ಅಂತ? ಅಂದ್ರೆ ಅಷ್ಟೊಂದು ಮಳೆ ಬಂದಿದೆ, ಆ ನೀರಿನಲ್ಲಿ ಶೀತ ಆಗಿರ್ಬೋದು, ಅದ್ರಲ್ಲೂ ಇವಾಗ ಕೊರೋನಾ ಬೇರೆ ಜಾಸ್ತಿ ಆಗ್ತಾ ಇದೆ. ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಸುಕನ್ಯಾ, ಯಾದಗಿರಿ ಜಿಲ್ಲೆಯ ನದಿ ತೀರದ ಗ್ರಾಮಗಳಲ್ಲಿ ನೀರು ನುಗ್ಗಿದ್ದು, ನಿಜಕ್ಕೂ ರಾತ್ರಿ ಧಾರಾಕಾರ ಮಳೆಯಿಂದ ತಹಸೀಲ್ದಾರ್ ಕೂಡ ಎಚ್ಚೆತ್ತುಕೊಂಡು ಗ್ರಾಮಗಳಿಗೆ ಅಲರ್ಟ್ ನೀಡಬೇಕಾಗಿತ್ತು. ಜಿಲ್ಲಾಡಳಿತ ಈಗಾಗಲೇ ಡೈರೆಕ್ಷನ್ ಕೂಡ ನೀಡಿದೆ. ಆದ್ರೆ ತಹಸೀಲ್ದಾರ್ ಹಿಂದೇಟ ಹಾಕಿದ್ದು ಬಹಳ ಬೇಸರದ ಸಂಗತಿ. ಸಾರ್ವಜನಿಕರು ಕೂಡ ಮಾತನಾಡ್ತಾ ಇದ್ದಾರೆ. ಆದ್ರೆ ಸ್ಥಳೀಯ ಶಾಸಕರು ಕೂಡ ಅವರ ಕಷ್ಟಕ್ಕೆ ದೌಡಿಸ್ತಾರೆ ಎಂಬುದು ಕೂಡ ಕಾದು ನೋಡ್ಬೇಕಾಗುತ್ತೆ. ಸುಕನ್ಯಾ, ಓಕೆ, ಧನ್ಯವಾದಗಳು ಬಸವರಾಜ್ ಹೆಚ್ಚಿನ ಮಾಹಿತಿಗಾಗಿ. ಬಸವನಗೌಡ ಅವರೇ.